ಹಿಂದೂಗಳು ಪೂಜೆ ಮಾಡುವಂತಹ ನಾಗಗಳು ಯಾರು? ಅವರೇನಾದ್ರೂ ಏಲಿಯನ್ಸ್ ಗಳ? ಮಾನವನ ನಾಗರಿಕತೆಯ ಮೂಲ ಇವರೇನಾ? ಇದು ಸ್ವಲ್ಪ ವಿಚಿತ್ರವಾಗಿ ಇದ್ರು ತಜ್ಞರು ಬೇರೆನೇ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ನಿಮಗೆ ಗೊತ್ತಿರೋ ಹಾಗೇನೆ ನಾಗಗಳನ್ನ ನಾವು ಪೂಜಿಸ್ತಾನೆ ಬಂದಿದೀವಿ. ಯಾಕೆಂದ್ರೆ ಹಿಂದೂ ದೇವತೆಗಳಲ್ಲಿ ಪ್ರಧಾನ ಸ್ಥಾನವಿದೆ. ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಇವರು ಮಾನವರಲ್ಲ, ಬದಲಿಗೆ ಮಾನವ ರೂಪಿಗಳು. ಅಂದ್ರೆ ಮಾನವರ ತರ ಬದಲಾಗ್ತಿದ್ರು ಅಷ್ಟೇ. ಅವರು ನೆಲದ ಮೇಲೆ ವಾಸಿಸಲು ಇಷ್ಟಪಡ್ತಿರ್ಲಿಲ್ಲ. ಯಾವಾಗಲೂ ನೆಲದ ಒಳಗೆ ಅಂದ್ರೆ ಪಾತಾಳ ಲೋಕದಲ್ಲಿ ವಾಸಿಸೋದು. ಇದನ್ನ ನೀವು ಕೂಡ ಕೇಳೇ ಇರ್ತೀರಾ. ಇವುಗಳೆಲ್ಲ ನಮ್ಮ ಗ್ರಂಥಗಳಲ್ಲಿ ಇರೋದು. ನೀವು ಅನ್ಕೊಬಹುದು ಇದು ಭಾರತದಲ್ಲಿ ಮಾತ್ರ ಇದೆಯಾ ಅಂತ. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ನಾಗಗಳು ಪ್ರಪಂಚದ ಸಾಕಷ್ಟು ಪುರಾತನ ನಾಗರಿಕತೆಗಳಲ್ಲಿ ಉಲ್ಲೇಖವಾಗಿದೆ, ಹಾಗೆ ಪ್ರಧಾನ ಸ್ಥಾನವಿದೆ. ಉದಾಹರಣೆಗೆ ಪ್ರಾಚೀನ ನಾಗರಿಕತೆ ಪೆರುವಿನಲ್ಲಿ ಅಮರೋ ಅನ್ನೋ ದೇವತೆಯಾಗಿ, ಇಸ್ರೇಲ್ ನಲ್ಲಿ ನಕಾಶ್ ಎಂಬುದಾಗಿ, ಹಾಗೆ ಗ್ರೀಕ್, ಈಜಿಪ್ಟ್, ಚೀನಾದಲ್ಲೂ ಕೂಡ ನಾಗಗಳು ಪ್ರಮುಖ. ಈ ಎಲ್ಲಾ ಪುರಾತನ ನಾಗರಿಕತೆಗಳಲ್ಲಿ ನಾಗಗಳು ಕೋಇನ್ಸಿಡೆನ್ಸ್ ಅನ್ಕೊಳ್ಳೋಣ, ಆದ್ರೆ ಈ ಎಲ್ಲಾ ಕಥೆಗಳು ಸಿಮಿಲರ್ ಆಗಿದೆ. ಅದು ಸ್ವಲ್ಪ ಅನ್ಕೊಂಬೇಡಿ, ತುಂಬಾ ಸಿಮಿಲರ್. ನಾನು ಆಗ್ಲೇ ಹೇಳಿದ್ನಲ್ಲ, ನಕಾಶ್ ಹಾಗೆ ಅಮರು ಇವೆಲ್ಲ ಸಂಸ್ಕೃತ ಪದಗಳು. ಇದೇ ರೀತಿ ಹಲವು ಪುರಾತನ ನಾಗರಿಕತೆಗಳಲ್ಲಿದೆ. ಸರಿ, ಇನ್ನು ಉಳಿದಿರೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ.